ಮೊದಲನೇದಾಗಿ ವೆರಿ ಕ್ಲಿಯರ್ಲಿ ಐ ಆಮ್ ಸ್ಟೇಟಿಂಗ್ ದಟ್ ದ ಪರ್ಮಿಷನ್ given to CBI for prosecution or investigation by the previous BJP government is illegal. It is politically motivated. It has been done to curb the activities of the opposition party. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವರು ಈ ಸಂಚನ್ನ ಮಾಡಿದ್ದು. DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಕಾಂಗ್ರೆಸ್ ಅನ್ನ ಕಟ್ ಹಾಕ್ಲಿಕ್ಕೆ ಚುನಾವಣೆಗಿಂತ ಮುಂಚೆ ಇವೆಲ್ಲ ಇವರು ಮಾಡಿದಂತ ಕೆಲಸ. ಇದನ್ನ ನಾನು ಕ್ರೊನಾಲಜಿಕಲಿ ತಮ್ಗೆ ಹೇಳ್ತೀನಿ. 9/9/2019 ತಾರೀಕು ಇಡಿಯಿಂದ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು ಲೆಟರ್ ಬರುತ್ತೆ. ಸಬ್ಜೆಕ್ಟ್ ಶೇರಿಂಗ್ ಇನ್ಫಾರ್ಮೇಶನ್ ಅಂಡರ್ ಸೆಕ್ಷನ್ 66(2) PMLA in case of DKS and others, ಅಂದ್ರೆ Prevention of Money Laundering Act, stating that based on the complaint filed by the IT department, investigation was taken up by the ED under the provisions of the said act ಅಂತ ಒಂದು ಬರುತ್ತೆ. ಇದು ಮಾಹಿತಿಗಾಗಿ ಅಂತ ಅಷ್ಟೇ ಕೊಡ್ತಾರೆ. ಅದು ಕಂಪಲ್ಸರಿ ಕೊಡಬೇಕು, ಕೊಟ್ಟಿದ್ದಾರೆ. 2 ದಿನದಲ್ಲಿ ಲೆಟರ್ ಬಂದಿತ್ತು 9ನೇ ತಾರೀಕು. 11ನೇ ತಾರೀಕು 11/9/2019 ಚೀಫ್ ಸೆಕ್ರೆಟರಿ ಅವರು ಇದನ್ನ ರಿಸೀವ್ ಮಾಡ್ಕೊಂಡು ಫರ್ದರ್ ಆಕ್ಷನ್ಗೆ ಮೂವ್ ಮಾಡ್ತಾರೆ. ಎಲ್ಲಿಗೆ? DPR ಗೆ. ಒಂದೇ ದಿನದಲ್ಲಿ 12ನೇ ತಾರೀಕು 12/9/2019 ಇದು DPR ಗೆ ಹೋಗ್ತದೆ. ಫಸ್ಟ್ ಆಫ್ ಆಲ್ ಇದು DPR ಗೆ ಯಾಕೆ ಹೋಗಿದೆ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಡಸ್ ನಾಟ್ ಕಮ್ ಅಂಡರ್ ದೆಮ್ ಅಟ್ ಆಲ್. ಅಲ್ಲಿನ ಅವಾಗಿನ ಅಂಡರ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ, ಇದು ಒಂದು ಲೆಟರ್ ಹಿಂಗ್ ಬಂದಿದೆ ಇಡಿಯಿಂದ, ಒಂದು ಕಂಪ್ಲೇಂಟ್ಸ್ ಬಂದಿದೆ. ಅವರು 2 ಪ್ರಶ್ನೆಗಳನ್ನ ಎತ್ತಿಸ್ತಾರೆ. ಒಂದು, ಇದನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ನಾವು ಸ್ಪೀಕರ್ ಪರ್ಮಿಷನ್ ತಗೋಬೇಕು, ಮತ್ತೆ ಒಪಿನಿಯನ್ ಆಫ್ AG ತಗೋಬೇಕು. 2ನೇದು ಇಡಿ CBIಗೆ ಕೊಡ್ತಾರೆ ಅಂತಾರೆ. ಇದು ನಮ್ಗೆ ಸಂಬಂಧಪಟ್ಟದಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಇದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ. 1ನೇದು. 2ನೇದು, ಸಿನ್ಸ್ ದ ED has returned to CBI under section 6 of the DSPE Act, Delhi Special Powers Establishment Act, only the Home Department has power to pass such an order and therefore to transfer the file to the Home Department. ಕಳಿಸ್ಕೊಡ್ತಾರೆ. ಒಂದೇ ದಿನದಲ್ಲಿ 13/9/2019 ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಅವ್ರೇನ್ ಬರೀತಾರೆ ಅಂದ್ರೆ, ಪ್ಲೀಸ್ ಎಕ್ಸಾಮಿನ್ ಪ್ರಾಪರ್ಲಿ ವಿತ್ ರೆಸ್ಪೆಕ್ಟ್ ಟು ರೂಲ್ಸ್ ಅಂಡ್ ಪುಟ್ ಅಪ್. ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ನೋಡ್ಕೊಂಡು, ಸಾಧಕ ಬಾಧಕವನ್ನ ನೋಡ್ಕೊಂಡು ಅದನ್ನ ಮೂವ್ ಮಾಡಿ ಅಂತ ಹೇಳ್ತಾರೆ. 16ನೇ ತಾರೀಕು 9ನೇ ತಿಂಗಳು 16/9/2019 ಈ ಅಂಡರ್ ಸೆಕ್ರೆಟರಿ ಯಾರು ಈ ಫೈಲ್ ಎಕ್ಸಾಮಿನ್ ಮಾಡ್ತಾರೆ, ಅಂದ್ರೆ ಈ ಇಡಿದು 9ನೇ ತಾರೀಕು ಬಂದಿದ್ದು, ಅವ್ರೇನ್ ಹೇಳ್ತಾರೆ ಅಂದ್ರೆ, PMLA ಆಕ್ಟ್ ಇರೋದ್ರಿಂದ, ಇದು PC ಆಕ್ಟ್ ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಬೇಕಾಗ್ತದೆ, ನಾವು ನೇರವಾಗಿ ಏನು ಡಿಸಿಷನ್ ತಗೊಳಕ್ ಆಗಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ ಅಂತ. ಮತ್ತೆ ಅವರು ಕೂಡ ಅದೇ ಕೇಳ್ತಾರೆ, ಇದನ್ನ ಸ್ಯಾಂಕ್ಷನ್ ಮಾಡೋದು ಯಾರು, ಪ್ರಾಸಿಕ್ಯೂಟ್ ಮಾಡಕ್ಕೆ, ಇಫ್ ಫೌಂಡ್ ಗಿಲ್ಟಿ, ಅಂದ್ರೆ ಗವರ್ನರ್ ಬರ್ಬೇಕಾ ಏನು ಸ್ಪೀಕರಿಗೆ ಬರೀಬೇಕಾ ಅಂತ. ಮತ್ತೆ ಟ್ರಾನ್ಸ್ಫರ್ ಟು CBI ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಅಂಡರ್ ಸೆಕ್ರೆಟರಿ ಡೆಪ್ಟಿ ಸೆಕ್ರೆಟರಿ ಬರೀತಾರೆ, ಇದು ಒಬ್ರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ಮತ್ತೆ CBIಗೆ ಹಾಕ್ಬೇಕಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು CM ಮುಂದೆ ಇಡ್ತೀವಿ ಅಂತ. 16/9/2019 ಡೆಪ್ಟಿ ಸೆಕ್ರೆಟರಿ ಇಂದ ACS ಗೆ ಹೋಗುತ್ತೆ. ACS ಅವರು ಅದನ್ನ ರೆಫರ್ ಮಾಡಿಬಿಟ್ಟು AG ಕಳಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ದೇ ಸೀಕ್ ಲಾ ಡಿಪಾರ್ಟ್ಮೆಂಟ್ಸ್ ಒಪಿನಿಯನ್ with respect to grant of permission regarding whether it is from the governor or speaker of the assembly. ಅಂದ್ರೆ MLA ವಿರುದ್ಧ ಇದೆ, ಇದು ಒಂದು ಸಿಟ್ಟಿಂಗ್ MLA ಇದ್ದಾರೆ, ಅವ್ರ ವಿರುದ್ಧ ಈ ಪ್ರಕರಣ ಬಂದಿದೆ. ಇದನ್ನ AG ಅವರಿಗೆ ಕಳ್ಸೋಣ ಒಪಿನಿಯನ್ಗೆ, ಸ್ಪೀಕರ್ ಅಥಾರಿಟಿನ ಗವರ್ನರ್ ಅಥಾರಿಟಿನ ಅಂತ ಒಂದು ಬರೆದ್ಬಿಟ್ಟು ಕಳಿಸ್ತಾರೆ. 17/9/2019 ಒಂದೇ ದಿನದಲ್ಲಿ AG AGಗೆ ಒಪಿನಿಯನ್ ಕಳಿಸ್ತಾರೆ. AG ಅವ್ರು ಏನು ಒಪಿನಿಯನ್ ಕೊಡೋದಿಲ್ಲ, ಕಾಯ್ತಾರೆ. ಎಷ್ಟು ದಿನ ಕಾಯ್ತಾರೆ? 5 ದಿನ ಕಾಯ್ತಾರೆ. 24/9/2019 ಒರಿಜಿನಲ್ ಫೈಲ್ AG ಹತ್ರ ಇದೆ ಅಂದ್ಬಿಟ್ಟು CM ಆಫೀಸ್ ನಲ್ಲಿ ಒಂದು ಹೊಸ ಫೈಲ್ ಓಪನ್ ಮಾಡ್ತಾರೆ. ನೋಡಿ, ಪುರ್ಸೊತ್ತೆ ಇಲ್ಲ ಅವರಿಗೆ. 16th ಹೋಗಿದೆ ಇದಕ್ಕೆ, 17th ಹೋಗಿದೆ AG ಒಪಿನಿಯನ್ಗೆ, 18th 19th 20 21 22 23 6 ದಿನದಲ್ಲಿ ಒಬ್ಬ ಶಾಸಕರಿಗೆ ಸ್ಯಾಂಕ್ಷನ್ ಯಾರಿಗೆ ಬರಬೇಕು ಅಂತ 6 ದಿನದಲ್ಲಿ ಪುರ್ಸೊತ್ ಇರ್ಲಾರ್ದೆ CM ಆಫೀಸ್, ದೆನ್ CM ಆಫೀಸ್ ನಲ್ಲಿ ಹೊಸ ಫೈಲ್ ಓಪನ್ ಮಾಡಿಬಿಡ್ತಾರೆ.
ಅವತ್ತಿನ ದಿನಾನೇ ತೀರ್ಮಾನ ಏನಾಗುತ್ತೆ ಅಂದ್ರೆ ನಾವು ಇದು ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತ 24ನೇ ತಾರೀಕು ತೀರ್ಮಾನ ಆಗುತ್ತೆ. 24ನೇ ತಾರೀಕು ತನಕ ಎಜಿ ಅವ್ರದ್ದು ಒಪಿನಿಯನ್ ಇಲ್ಲ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ 25/9/2019 ಆನ್ 24/9/2019 ದ ಚೀಫ್ ಮಿನಿಸ್ಟರ್ orally directed to hand over the matter for investigation to CBI, and he has discussed this matter with the AG over a call, and the file was placed before CM. ಅಂದ್ರೆ ಫೋನ್ ನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ 24ನೇ ತಾರೀಕು. ಇವರೇ ಓರಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಸಿಎಂ ಹೇಳ್ತಾರೆ. ಅಂದ್ರೆ ಒಬ್ಬ ಶಾಸಕದ ಸ್ಯಾಂಕ್ಷನ್, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಥವಾ ತನಿಖೆ ಇದು ಮಾಡ್ಲಿಕ್ಕೆ ಅಷ್ಟೇನಾತ್ರ ಸರ್ 5 ದಿನದಲ್ಲಿ 6 ದಿನದಲ್ಲಿ ಎಜಿ ಒಪಿನಿಯನ್ಗೂ ಕಾಯಲಾರ್ದೆ ಮೌಖಿಕವಾಗಿ ಆದೇಶ ಕೊಡ್ತಾರೆ ಅಂದ್ರೆ ಉದ್ದೇಶ ಏನು? ಬಿಜೆಪಿಯವರು ಉತ್ತರ ಕೊಡ್ಬೇಕು. ಇವತ್ತು ಎಲ್ಲ ಕಡೆ ಇದು ಕಾನೂನು ವಿರುದ್ಧ, ಸಂವಿಧಾನ ವಿರುದ್ಧ ಅಂತ ಓಡಾಡ್ಕೊಳ್ತಾ ಇದಾರಲ್ಲ, ಕಾನೂನಿನ ಮತ್ತೆ ಸಂವಿಧಾನದ ಅರಿವಿದೆಯೇನ್ರಿ ನಿಮ್ಗೆ? ವೈ ವಾಸ್ ಇಟ್ ಡನ್ ಲೈಕ್ ದಿಸ್? 9ನೇ ತಾರೀಕು ಲೆಟರ್ ಬರುತ್ತೆ, 25 ತಾರೀಕು ಒಳಗಡೆ ನೀವು ಒಬ್ಬ MLA ಸ್ಯಾಂಕ್ಷನ್ ಮಾಡಬೇಕು ಅಂತ ಸಿಬಿಐಗೆ ನೀವೇ ಬರ್ಕೊಟ್ಬಿಟ್ಟಿದ್ದೀರಲ್ಲ. 25ನೇ ತಾರೀಕಿಗೆ ಇವ್ರು ಸ್ಯಾಂಕ್ಷನ್ ಕೊಡ್ತಾರೆ ಸರ್. ಎಜಿ ಅವತ್ತೇ ಒಪಿನಿಯನ್ ಕೊಡ್ತಾರೆ. ದಯವಿಟ್ಟು ಗಮನಿಸಬೇಕು. 24th ಈವ್ನಿಂಗ್ ಡಿಸಿಷನ್ ಹ್ಯಾಸ್ ಬೀನ್ ಡನ್ ವಿತೌಟ್ ಎಜಿಸ್ ಕನ್ಸಲ್ಟ್, ರಿಟರ್ನ್ ಅಪ್ರೂವಲ್. ಮೌಖಿಕವಾಗಿ ಆದೇಶ ಕೊಡ್ತಾರೆ. 25ನೇ ತಾರೀಕು ಇವರು ಆದೇಶ ಕೊಟ್ಟಾದ್ಮೇಲೆ ಆಫ್ಟರ್ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್, ಎಜಿ ಹ್ಯಾಸ್ ಗಿವನ್ ಅನ್ ಒಪಿನಿಯನ್. ಏನಂತ ಕೊಡ್ತಾರೆ ಎಜಿ ಒಪಿನಿಯನ್? ಇದು ಮ್ಯಾಟರ್ ಅನ್ನ ನಾವು ಇನ್ವೆಸ್ಟಿಗೇಷನ್ ಹಾಕಬೇಕು, ಆಗ್ಲೇ ನಾವು ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಲಾಸ್ಟ್ ಒಂದು ಪ್ಯಾರಾ ಓದ್ಬಿಡ್ತೀನಿ. ಅವ್ರೇನ್ ಹೇಳ್ತಾರೆ, therefore in the instant case it has to be ascertained by the investigation agency as to what is the nature of the offense committed by the public servant concerned. ಅಂದ್ರೆ ಏನ್ ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ದಾರೆ, ಅವ್ರ ಒಫೆನ್ಸ್ ಏನಿದೆ ಅಂತ ಕಂಡುಹಿಡಿಬೇಕು ಮೊದಲು. If the alleged offense is relating to any recommendation or decision taken by such public servant, only then issue under section 17A would arise. However, if the offense is nothing to do with the decision or recommendation made by the public servant, then the question of sanction under section 17A does not arise. ಬಿಜೆಪಿ ಅವರೇ, ನಿಮ್ ಸರ್ಕಾರ ಏನ್ ಬರ್ದಿದೆ ನೀವೇ ನೋಡಿಲ್ಲ. ಇಟ್ ಡಸ್ ನಾಟ್ ಅರೈಸ್ ಅಂತ ಹೇಳ್ತಾರೆ. This could be seen with the following illustration. For instance, if a public servant is being prosecuted, assets disproportionate to the known source of income, question of grant of sanction as contemplated under section 17A does not arise. DA case idrunu kuda does not arise. Even in case of sanction under section 19, question of sanction would arise only after the charge sheet is filed by the investigation agency. ಅಕಸ್ಮಾತ್ ನೀವು ಸ್ಯಾಂಕ್ಷನ್ ಕೊಡಬೇಕು ಅಂದ್ರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿದು ನಿಮಗೆ ಚಾರ್ಜ್ ಶೀಟ್ ಇರಬೇಕು. ಮತ್ತೆ ಚಾರ್ಜ್ ಶೀಟ್ ಎಲ್ಲಿ ತಪ್ಪ ಆವಾಗ ದಯವಿಟ್ಟು ಬಿಜೆಪಿ ಅವರು ಹೇಳಬೇಕು. 25/9/2019 ಚಾರ್ಜ್ ಶೀಟ್ ಎಲ್ಲಿತ್ತು? ವೈ ವಾಸ್ ಇಟ್ ನಾಟ್ ಫೈಲ್ಡ್? ಎಷ್ಟು ಅವಿವೇಕತನಾದ ಪರಮಾವಧಿ ಇದೆ ಅಂದ್ರೆ ಈ ಬಿಜೆಪಿನಲ್ಲಿ. ವಾಟ್ ಇಸ್ ದ ಕ್ರೈಟೀರಿಯಾ ಟು ಗಿವ್ ಅ ಕೇಸ್ ಟು ಸಿಬಿಐ? ಓದಿದ್ದೀರಾ? ವಾಟ್ ಇಸ್ ದ ಕ್ರೈಟೀರಿಯಾ? ಇದು ನಮ್ದಲ್ಲಪ್ಪ, ಇದು ನಿಮ್ ಗುರುಗಳು ಮೋದಿ ಅವರು ಕಳಿಸ್ಕೊಟ್ಟಿರೋ ಆದೇಶ, ಇದು ನಿಮ್ಮ ಅಮಿತ್ ಶಾ ಕೊಟ್ಟಿರೋ ಆದೇಶ. ಇದು ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಬೇಕು. ನೀವು ಪ್ರಪೋಸಲ್ ಕಳಿಸಿದ್ರೆ ಕೆಲವು ಮಾನದಂಡಗಳಿದೆ. ಆ ಮಾನದಂಡಗಳು ಏನು ಅಂತ ಹೇಳ್ತಾರೆ. ಅದರಲ್ಲಿ 5 ಮಾನದಂಡಗಳು ಕೊಡ್ತಾರೆ ಅವರು. ಒಂದನೇದು ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಅಂದ್ರೆ ಕೇಸಿನ ಮಾಹಿತಿ ಬೇಕು ನಮಗೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬೇಕು. ಕಾಪಿ ಆಫ್ FIR ಬೇಕು ಅಂತಾರೆ. ಎಲ್ಲಿತ್ತು ಕಾಪಿ ಆಫ್ FIR? ಎಲ್ಲಿತ್ತು ಇನ್ವೆಸ್ಟಿಗೇಷನ್ ರಿಪೋರ್ಟ್? ಸೀಸ್ ಮಾಡಿದ್ರಿ ಅದ್ರೆಲ್ಲ ಸೀಸರ್ಸ್ ಎಲ್ಲಿತ್ತು? ಅವಾಗ DK ಶಿವಕುಮಾರ್ ಅವರು ಜೈಲಲ್ಲಿ ಇದ್ರ? ವೇರ್ ವಾಸ್ ದ ಕಾಪಿ ಆಫ್ ದ FIR? ಬಹಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ನಿಮ್ಗೆ ಸಂದೇಶ ಕಳಿಸಿದ್ದಾರೆ, ಕಾಪಿ ಆಫ್ ದ FIR ಇರಬೇಕು ಮಾರಾಯರೇ ಅಂತ. ಎಲ್ಲಿದೆ? ಮೂರನೇದು ಡೀಟೇಲ್ಸ್ ಆಫ್ ಕೋರ್ಟ್ ಕೇಸ್ ಇಫ್ ಎನಿ ಫೈಲ್ಡ್ ಇನ್ ದ ಮ್ಯಾಟರ್. ಯಾವ್ದಾದ್ರು ಕೋರ್ಟ್ ಕೇಸ್ ಇತ್ತಾ? ಇರ್ಲಿಲ್ಲ. ಜಸ್ಟಿಫಿಕೇಶನ್ ಫಾರ್ ರೆಫರಿಂಗ್ ದ ಮ್ಯಾಟರ್ ಟು ಸಿಬಿಐ ಇನ್ಕ್ಲೂಡಿಂಗ್ ಇಂಟರ್ಸ್ಟೇಟ್ ಆರ್ ಟ್ರಾನ್ಸ್ನ್ಯಾಷನಲ್ ರಾಮಿಫಿಕೇಶನ್. ಅಂದ್ರೆ ನಾವು ಇದು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಸಿಬಿಐ ಅವರಿಗೆ, ಯಾಕಂದ್ರೆ ಇದರಲ್ಲಿ
ಬೇರೆ ರಾಜ್ಯದ ಅಂತರ್ ರಾಜ್ಯದ ವಿಷಯಗಳಿರ್ಬೋದು ಅಥವಾ ಬೇರೆ ದೇಶದ ವಿಷಯಗಳಿರ್ಬೋದು, ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಇಶ್ಯೂಸ್, ಅದು ಏನಾದ್ರೂ ಇದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ ಇದೆ. ಎಲ್ಲಿದೆ ಅಪ್ಪ ಜಸ್ಟಿಫಿಕೇಶನ್? ಅದಕ್ಕೆ ಯಾವ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆ, ಯಾವ್ದು ನ್ಯಾಷನಲ್ ಸ್ಟೇಟ್ ಟು ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಟ್ರೆಸ್ಪಾಸ್ ಆಗ್ತಾ ಇದೆ ಇಲ್ಲಿ. ಐದನೇದು ಬಹಳ ಇಂಟ್ರೆಸ್ಟಿಂಗ್, ರೀಸನ್ಸ್ ರಿಗಾರ್ಡಿಂಗ್ ಲೋಕಲ್ ಸ್ಟೇಟ್ ಪೊಲೀಸ್ ನಾಟ್ ಬೀಯಿಂಗ್ ಇನ್ ಅ ಪೊಸಿಷನ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಇಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಸಿಐಡಿ ಇರ್ಬೋದು, ಬೇರೆ ಯಾವ್ದಾದ್ರು ರಾಜ್ಯದ ಸಂಸ್ಥೆಗಳಿದ್ರೆ ಅವರಿಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಜಸ್ಟಿಫಿಕೇಶನ್ ಕೊಡಬೇಕು, ರೀಸನ್ಸ್ ಕೊಡಬೇಕು. ಏನ್ ಕೊಟ್ಟಿದ್ರಿ, ಎಲ್ಲಿ ಕೊಟ್ಟಿದ್ರಿ, ಅದಿದ್ರೆ ಕೊಡಿ ನಮಗೆ ನೋಡೋಣ ಅಂತೆ. ಇದು 5 ಕ್ರೈಟೀರಿಯಾಸ್ ಇದೆ ಅಲ್ಲ, ಯಾವ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದೀರಾ ಹೇಳಿ ನನಗೆ. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಟ್ರ? ಇಲ್ಲ. ಕಾಪಿ ಆಫ್ ದ FIR ಇತ್ತಾ? FIR ಆಗಿರ್ಲಿಲ್ಲ. ಕೋರ್ಟ್ ಕೇಸ್ ಇತ್ತಾ? ಕೋರ್ಟ್ ಕೇಸ್ ಇರಲಿಲ್ಲ. ಏನು CBIಗೆ ಯಾಕೆ ನೀವು ಇದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಾಮಿಫಿಕೇಶನ್ಸ್ ಏನಾದ್ರೂ ಇತ್ತಾ? ಇರಲಿಲ್ಲ. ಯಾಕೆ ನೀವು ಇಲ್ಲಿನ ನಮ್ಮ ರಾಜ್ಯ ತನಿಖಾ ತಂಡಗಳನ್ನ ಬಿಟ್ಟು CBI ಕೊಡಬೇಕು ಅಂತ ನೀವು ಜಸ್ಟಿಫಿಕೇಶನ್ ಕೊಟ್ರ? ಇಲ್ಲ. ಎಲ್ಲಿ ಯಾಕೆ ಕೊಟ್ಟಿದ್ದೀರಾ? ಇದು ಕೊಟ್ಟಿರೋದು ಬರೇ ರಾಜಕೀಯ ದುರುದ್ದೇಶದಿಂದ. ಇದು ನನ್ನ ಡಾಕ್ಯುಮೆಂಟ್ಸ್ ಅಲ್ಲ, ಒಂದು ಕೂಡ ನನ್ನ ಡಾಕ್ಯುಮೆಂಟ್ಸ್ ಅಲ್ಲ. ಇಟ್ಸ್ ಆಲ್ ದ ಡಾಕ್ಯುಮೆಂಟ್ಸ್ ಆಫ್ ದ ದೆನ್ ಬಿಜೆಪಿ ಗವರ್ಮೆಂಟ್. ಎಲ್ಲ ನಾಯಕರು ಬಂದು ಏನ್ ಟಿವಿ ಸ್ಟೇಟ್ಮೆಂಟ್ ಅಲ್ಲ, ಅದು ಅನ್ಯಾಯ ಆಗ್ತಾ ಇದೆ, ಇದು ಆಗ್ತಾ ಇದೆ, ಸಂವಿಧಾನ ಕೊಗ್ಗೊಲೆ ಆಗ್ತಾ ಇದೆ ಅಂತ ಮಾಡಿದ್ಯಾರ್ರಿ ಕೊಗ್ಗೊಲೆ? ಕಾನೂನನ್ನ ಗಾಳಿಗೆ ತೂರಿದ್ಯಾರು? 1/10/2019 ಅವ್ರು ಕೇಳ್ತಾರೆ ಚೀಫ್ ಸೆಕ್ರೆಟರಿಗೆ, ಸೆಂಟ್ರಲ್ ಗವರ್ಮೆಂಟ್ ಅವರು, ನೀವು ನಮ್ಗೆ ಸ್ಯಾಂಕ್ಷನ್ ಕೊಡ್ತಾ ಇದ್ದೀರಾ CBIಗೆ, ದಯವಿಟ್ಟು ಪ್ಲೀಸ್ ಫರ್ನಿಶ್ ಡೀಟೇಲ್ಸ್ ಸಚ್ ಆಸ್ ಕಾಪಿ ಆಫ್ FIR ಅಂಡ್ ಅದರ್ ಡೀಟೇಲ್ಸ್ ಆಫ್ ದ ಕೇಸ್ ಇನ್ ದ ಪ್ರಿಸ್ಕ್ರೈಬ್ ಪ್ರೊಫಾರ್ಮಾ ಅಂತ ಅವರೇ ಕೇಳ್ತಾ ಇದ್ದಾರೆ. ನೀವು ಕಳಿಸಿದ್ದೀರಾ ಅದೆಲ್ಲ ಮಾಹಿತಿ ಕೊಡಿ ನಮಗೆ ಅಂತ. ಏನಂತ ಕಳಿಸ್ತಾರೆ? ಏನು ಇಲ್ಲ ಕಳಿಸ್ಲಿಕ್ಕೆ. 0 ಡಾಕ್ಯುಮೆಂಟ್ಸ್. 4/11/2019 ಅವರೇ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿದಾರಪ್ಪ, ನಮಗೆ FIR ಕೊಡಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಡಿ, ಎಲ್ಲಾನು ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂದ್ರೆ. ಆದ್ರೆ FIR ಇರ್ಲಾರ್ದ ಕಾರಣ ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಸೆಕ್ರೆಟರಿಗೆ ಮುಂದುವರೆ ಫೈಲ್ ಅನ್ನ ಮೂವ್ ಮಾಡಿದೀವಿ ಅಂತ 4/11/2019 22/11/2019 ದ CM ಅಪ್ರೂವ್ ದ ಲೆಟರ್ ಅಂಡ್ CS ಡೈರೆಕ್ಟೆಡ್ ಟು ಇಶ್ಯೂ ದ ಲೆಟರ್. ಅಂದ್ರೆ ಏನ್ FIR ಇಲ್ಲ, ಏನಿಲ್ಲ, ಇಲ್ಲ CBI ಕೊಡ್ಬೇಕು. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ರು, ಅಂದಿನ ಚೀಫ್ ಸೆಕ್ರೆಟರಿ ಆದೇಶ ಹೊರಡಿಸಿದ್ರು. FIR ಇಲ್ಲ, ಕೇಸ್ ಇಲ್ಲ, ಏನಿಲ್ಲ. ಇಷ್ಟೆಲ್ಲ ನ್ಯೂನತೆಗಳಿದ್ರು, ಲೋಪಗಳಿದ್ರು ಕೂಡ ಏನಕ್ಕೆ ಮಾಡಿದ್ರು? ಇದು ಯಾವ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು, ಯಾವ ಆರ್ಡರ್ ಮಾಡ್ಲಿಕ್ಕೆ ಇವರಿಗೆ? ಇದು ರಾಜಕೀಯ ದುರುದ್ದೇಶ ಇರ್ಲಿಲ್ಲ ಅಂದ್ರೆ ಇನ್ನೇನು ಮತ್ತೆ? ಇವತ್ತು AG ಅವರು ಅವ್ರ ಒಪಿನಿಯನ್ ಅನ್ನ 25ನೇ ತಾರೀಕು ಕೊಡ್ತಾರೆ, ಇವ್ರು 24ಕ್ಕೆ ಮೌಖಿಕ ಆದೇಶ ಕೊಟ್ಬಿಟ್ಟು ಡಿಸಿಷನ್ ತಗೊಂಡಾದ್ಮೇಲೆ ಇವರು ಆದೇಶ ಒಪಿನಿಯನ್ ತಗೋತಾ ಇದ್ದಾರೆ ಇವತ್ತು. ಆದ್ರಿಂದ ಈಗ FIR ಯಾವಾಗ ರಿಜಿಸ್ಟರ್ ಆಗುತ್ತೆ? 13 ತಿಂಗಳು ಆದ್ಮೇಲೆ ಇವರೇ ಏನೋ ಕೇಸ್ಗಳು ಕುಕ್ಅಪ್ ಮಾಡ್ಬಿಟ್ಟು ಇವರೇ ಏನು ರಾತ್ರಿ ಕನ್ಸಿನಲ್ಲಿ ಏನು ಬಂತು ಅದನ್ನೇ ಹಾಕ್ಬಿಟ್ಟು 13 ತಿಂಗಳು ಆದ್ಮೇಲೆ ಹಾಕ್ತಾ ಇದ್ದಾರೆ. ಆಮೇಲೆ ಆಸ್ ಪರ್ ಲಾ ವಿತೌಟ್ FIR ಯು ಕಾಂಟ್ ಗಿವ್ ಓನ್ಲಿ. ನಮ್ದಲ್ಲ, ಕೇಂದ್ರ ಸರ್ಕಾರದ ಇದು ಇದೆ, ಮಾನದಂಡಗಳಿದೆ. CBI FIR ಲಾಂಚ್ ಮಾಡ್ತಾರೆ October 3rd ಸರ್ 2020. ಇದು ಬಹಳ ಕ್ಲಿಯರ್ ಆಗಿ ಏನ್ ಇದು ಕಾಣಿಸುತ್ತೆ ಅಂದ್ರೆ, ಬಿಜೆಪಿ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಮತ್ತೆ ಕೇಂದ್ರದ ಬಿಜೆಪಿ ಸರ್ಕಾರದವ್ರು ಇರ್ಬೋದು, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲೆ ಇದೆ, ಇವರು ಆರ್ಸ್ ಬಂದ್ಬಿಡ್ತಾರೆ ಅಂತೂ ಭಯ ಹುಡ್ಸ್ಲಿಕ್ಕೆ ನಮ್ಮ ನಾಯಕರಿಗೆ ಹಿಂಗ್ ಮಾಡಿರೋದು. ನಾನು ಹೇಳ್ತಾ ಇದ್ದಿಲ್ಲ, ಶೋಮಿ ಯಾವ ಕಾನೂನು ಪಾಲನೆ ಮಾಡಿದ್ರೆ ನಂಗೆ ತೋರಿಸ್ಬಿಡಿ ಅಪ್ಪ. ಈ ಒಂದು ದಾಖಲೆಗಳು ಕೂಡ ನಂದಲ್ಲ, ಎಲ್ಲಾನು ನಿಮ್ಮ ಅಂದಿನ ಸರ್ಕಾರದ ದಾಖಲೆಗಳು. ಹೆಂಗೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಏನೇನು ಮೌಖಿಕ ಆದೇಶಗಳು ಕೊಟ್ಟಿದ್ದಾರೆ, ನಮ್ಮ ನಾಯಕರುಗಳನ್ನ ಕಟ್ಟಾಕ್ಲಿಕ್ಕೆ ಏನೇನು ಮಾಡಿದ್ದಾರೆ, ಅವೆಲ್ಲಾನು ಇದೆ. ಇವರು ಕಾನೂನು ವಿರುದ್ಧವನ್ನ ಮಾಡಿರೋದನ್ನ ನಾವು ಕಾನೂನಾತ್ಮಕವಾಗಿ ನಾವು ವಾಪಸ್ ತಕೊಂಡ್ರೆ ಇವರಿಗೆ ಬೆಂಕಿ ಹಚ್ತಾ ಇದೆ. ಯಾಕಪ್ಪ? 3 ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಇದರಲ್ಲಿ, ಇದು ಕೇಸ್ಗಳನ್ನ ಹಿಂದೆ ನಾವು ಸುಮ್ಮನೆ ಯಾವುದೋ ಕಾನೂನು ಉಲ್ಲಂಘನೆ ಮಾಡಿಲ್ಲ. ನಾವು ಸಂವಿಧಾನಿಕವಾಗಿ ಎಲ್ಲ ಸಾಧಕ ಬಾಧಕ ನೋಡ್ಕೊಂಡು ವಾಟ್ ಈಸ್ ಲೀಗಲ್ ವಿ ಹ್ಯಾವ್ ಡನ್. ಆಮೇಲೆ ಇವರು ಇವತ್ತು ಉತ್ತರ ಕೊಡ್ಬೇಕಾಗಿದ್ದು ನಾವಲ್ಲ, ಬಿಜೆಪಿ ಅವರು ಉತ್ತರ ಕೊಡಬೇಕು, ಅಂದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಉತ್ತರ ಕೊಡಬೇಕು. ಯಾಕೆ ಇದು ಮಾಡಿದ್ರಿ? ಇಟ್ ಈಸ್ ನಥಿಂಗ್ ಬಟ್ ಅ ಕಾನ್ಸ್ಪಿರಸಿ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ
against Mr. D.K. Shivkumar and the Congress party. They just didn't want us to come to power at any cost. ಇದಕ್ಕೆಲ್ಲ ನಾವು ಹೆದರೋರಲ್ಲ ಬೆದರೋರಲ್ಲ. ಸಂವಿಧಾನದಲ್ಲಿ ಕಾನೂನಲ್ಲಿ ಅಪಾರವಾದಂತಹ ನಂಬಿಕೆ ಇದೆ ನಮಗೆ. ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಸಂವಿಧಾನಕ್ಕೆ ಅಗೌರವ ತರುವಂತೆ ನಾವು ನಡ್ಕೊಳೋದಿಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿ ನಡ್ಕೊಳೋದಿಲ್ಲ. ನೀವಿವತ್ತು ಜಸ್ಟಿಫೈ ಮಾಡಿ ಎಲ್ಲಿ ಬರ್ತೀರಾ ಹೇಳಿ, ಚರ್ಚೆಗೆ ಬರಕ್ ರೆಡಿ ಇದೀವಿ ನಾವು ಕಾಂಗ್ರೆಸ್ನವರು. ನಿಮ್ಮ ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾನದಂಡದ ವಿರುದ್ಧನೇ ನೀವು ಹೋಗ್ಲಿಕ್ಕೆ ಕಾರಣ ಏನು? ವಾಟ್ ಈಸ್ ಯುವರ್ ಜಸ್ಟಿಫಿಕೇಶನ್? ದೇ ಹ್ಯಾವ್ ಟು ಆನ್ಸರ್ ಪೀಪಲ್. ಸದನದಲ್ಲಿ ಚರ್ಚೆಗೆ ಬರ್ತಾರ, ಬರ್ಲಿ. ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ DA ಕೇಸಿಗೂ ಕೂಡ CBI ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಿಸ್ಟರ್ ಯಡಿಯೂರಪ್ಪಸ್. 75 ವರ್ಷದ ಇತಿಹಾಸದಲ್ಲಿ ನಾವು DA ಕೇಸನ್ನ CBI ಕೊಟ್ಟಿರೋದು ಸ್ಟೇಟ್ದು ಎಷ್ಟೊಂದಿವೆ, ಇಲ್ಲೇ ನಡೀತಾ ಇದೆ. ಸೊ ಆದ್ರಿಂದ ಇದನ್ನ ನಾವು ಯಾವುದೇ ಇರಲಿ ಕಾನೂನು ಹೋರಾಟ ಮಾಡೋಣ ಅವ್ರ ವೈಯಕ್ತಿಕವಾಗಿ. ಸೊ ಆದ್ರಿಂದ ನಮ್ಮ ಡಿಸಿಷನ್ ಏನಿದೆ ಈಸ್ ಆಸ್ ಪರ್ ಲಾ.